ಹರಿ ನಿನ್ನ ಮಹಿಮೆಯನ್ನು ಹರಿ ನಿನ್ನ ಮಹಿಮೆಯನ್ನು ಏನು ಮಾತಾಡ್ತೀರಿ ಅನ್ನುವ ಪರಿಜ್ಞಾನ ಉಂಟು ನಿಮಗೆ? ಏನಾಯ್ತು? ಸಾಹಿತ್ಯ ಯಾರಿಗೂ ಮಾರಾಟ ಆದದ್ದಲ್ಲ. ಯಾರಿಗೂ ಆಗಲಿಲ್ಲ. ಎಲ್ಲರಿಗೂ ಎಲ್ಲದು ಗೊತ್ತಿರಬೇಕು ಅಂತಲೂ ಇಲ್ಲ. ಗೊತ್ತಿಲ್ಲದೆ ಹೋದ್ರೆ ಸ್ವಲ್ಪ ಮೊದಲು ಬಂದು ಕೇಳ್ಕೊಳ್ಬೇಕು. ಅದೇ ನಾನು ಹೇಳೋದು. ತಪ್ಪು ಮಾಡೋದು ನೀವು, ಕೇಳ್ಕೊಳ್ಳುವ ನಾನಾ? ನಾ ಬರುವಾಗ ಏನು ಹೇಳಿದ್ರಿ? ಎಂತ ಹೇಸರ ಕತ್ತೆಯ ನೇರುತ ಬಂದ, ಬರೆದವನ ದೋಷವೋ ಮುದ್ರಿತ ಮಾಡುವವನ ಕೈ ಕೆಟ್ಟು ಹೋಗಿತ್ತ? ಬೇಡ, ನಿಮ್ಗೆ ತಲೆಯಾರು ಸರಿ ಇರಬೇಕಿತ್ತೋ ಬೇಡ? ಎಂತ ಇದೆ ನಿಮ್ಗೆ ಏರುವುದು ಹೇರುವುದು ವ್ಯತ್ಯಾಸ ಗೊತ್ತುಂಟ? ಅದು ಗೊತ್ತುಂಟು. ಕತ್ತೆ ಇರುವುದು ನಮ್ಮನ್ನು ಹೋಗ್ಲಿಕ್ಕಲ್ಲ, ಬಟ್ಟೆ ಮಡಿ ಮಾಡಿದ ಗಂಟು ಹೋಗ್ಲಿಕ್ಕೆ ಇರುವುದು. ಹೇಸರ ಕತ್ತೆಗೆ ಹೇರುತ್ತ ಬಂದನು ಅಂತ ಹೇಳ್ಬೇಕು. ಏರುತ್ತ ಅಲ್ಲ, ಕುದುರೆ ಆದ್ರೆ ಏರುವ, ಕತ್ತೆಯನ್ನು ಯಾರು ಹೇಳ್ತಾರೆ? ಹೇಳಲಿ ಬಿಡಿ. ನೀವು ಹೇಳುವುದರಿಂದ ನಮಗೆ ನಷ್ಟ ಇಲ್ಲ. ನನ್ನ ಪರಿಚಯ ಆಯ್ತಾ? ಇಲ್ಲ, ಪರಿಚಯ ಆಗಲಿಲ್ಲ. ರಾಜ ರಜಕ. ಯಾರ? ರಾಜ ರಜಕ. ರಾಜ ರಜಕ. ಹಾ, ಅದ್ಯಾವ ರಾಜರಾಗಿಲ್ಲ. ಯೋಗ್ಯತೆ ಹಾಗೆ ನಮ್ದು. ರಜಕರಲ್ಲಿ ರಾಜ ಅಂತ ಹಾಗೆ. ಹಾ, ಮಡಿವಾರು ಮಡಿವಾರು. ಓ, ಹಾ, ಮಾಡಬಾಳಪ್ಪ ಅದನ್ನ. ಹಾಯ್ ಯಾಲ್ವಾ ಮಡಿವಾಳಪ್ಪರ ಅಂತ. ಮಡಿವಾಳ್ರ ಅಂತ ನಿಮ್ಮ ಬಾಯಿಗೆ ಬಿದ್ದು ಹುಟ್ಟಿದವ್ರ? ಮತ್ತೆ ಎಂತ ದೊಡ್ಡ ಸಂಗತಿಯ ನೀನು? ಮಡಿವಾಳ ಅಂತ ಹಾಗೆ ಕರಿಬೇಡಿ. ಲೋಕದಲ್ಲಿ ಯಾರು ಮಡಿವಾಳರಲ್ಲ. ಸೂರ್ಯದೇವನು ಮಡಿವಾಳನೆ. ಬೇಡ, ನಮ್ಮ ಕಂಸ ಮಹಾರಾಜ ಮಡಿವಾಳ ಅಲ್ವಾ? ಅವರಿರ್ಬಹುದು. ಸೂರ್ಯದೇವ ಯಾಕೆ ಕೇಳಿ, ಲೋಕದ ಕತ್ತಲೆಯನ್ನು ತೊಳೆದು ಬೆಳಕನ್ನು ನೀಡುವುದರಿಂದ ಸೂರ್ಯ ಒಬ್ಬ ಮಡಿವಾಳ. ಪ್ರಜೆಗಳ ಕಷ್ಟಕೋಟಗಳನ್ನು ದೂರ ಮಾಡಿ ಅವರಿಗೆ ಸುಖ ಶಾಂತಿ ನೀಡುವುದರಿಂದ ಕಂಸನು ಮಡಿವಾಳ. ಹೌದೌದು, ಮಡಿವಾಳ್ರೆ ನಾವು ಒಳ್ಳೆಯವ್ರೆ. ಹಾ, ನಮಗೇನು ತೊಂದರೆ ಆಗುವುದಿಲ್ಲ. ಇರಲಿ ಬಿಡಿ, ಅವರು ಓಲಗ ಕೊಡ್ತಾರೆ, ನಾನು ಓಲಗ ಕೊಡ್ತೇನೆ. ಹೌದಾ? ಆದರೆ ಮೊನ್ನೆ ನಮ್ಮ ಓಲಗ ಕೊಡೋ ಪದ್ಧತಿಯೇ ಬೇರೆ. ಹೌದು. ಪಂಚ ಔಷಧ ಕಾಲದಲ್ಲಿ ಮಿಂಚಿನಂತೆ ಮಂಜದಿದ್ದ ನಾನು ನಿತ್ಯಾನಿಕ ಪೂರೈಸಿ ಉಳಿದ ಕೆಲಸ ಹೊಳೆ ಬದಿಯಲ್ಲಿ ಮುಗಿಸ್ತೇನೆ. ಅಂದರೆ ನೀವು ಹೋಗು ಹೊಳೆ ಬದಿಗಲ್ಲ, ಬಟ್ಟೆ ಮಡಿ ಮಾಡಲಿಕ್ಕೆ ಹೊಳೆ ಬದಿಯ ಬಂಡೆಗಲ್ಲು ಬೇಕೇ ಬಿಟ್ಟರೆ ದೇವಸ್ಥಾನದ ಗಂಧದ ಕೊರಡಲ್ಲ. ಹಾ, ಆದರೆ ಮೊನ್ನೆ ದಿನ ಸ್ವಲ್ಪ ನೋವಾಯಿತು. ಎಂತಾಯ್ತಾ? ನಾನು ನನ್ನ ಮನೆ ಹೆಂಡತಿ ಒಟ್ಟಿಗೆ ವನವಿಹಾರಕ್ಕೆ ಹೋಗಿದ್ದೆ. ಮನೆ ಹೆಂಡತಿ ಅಂದರೆ ಎಂತ? ಮನೆ ಹೆಂಡತಿ ಅಂದರೆ ಅದೆಂತದ? ಹೆಂಡತಿ ಅಂದರೆ ಆಗುದಿಲ್ಲ ಮನೆ ಹೆಂಡತಿ. ಮತ್ತೆ ನಮ್ಮದು ಮಾತು ಶುದ್ಧ, ನಡೆಯೂ ಶುದ್ಧ, ನುಡಿಯೂ ಶುದ್ಧ. ಇದು ನಮ್ಮ ಮನೆ ಆಕಳು ಅಂತ ಹೇಳುವುದಿಲ್ವಾ? ಇದು ನಮ್ಮ ಮನೆ ನಾಯಿ ಅಂತ ಹೇಳುವುದಿಲ್ವಾ? ಇದು ನಮ್ಮ ಮನೆಯ ಬೆಕ್ಕು ಅಂತ ಹೇಳುವುದಿಲ್ವಾ? ಹಾಗೆ ಇವಳು ನನ್ನ ಮನೆ ಹೆಂಡತಿ. ಏನು ಹಾಗಿದ್ದಾಗೆ ಇದು ಒಂದು. ಅವಳನ್ನು ಕರ್ಕೊಂಡು ವನವಿಹಾರಕ್ಕೆ ಹೋಗಿದ್ದೆ. ಆಕಸ್ಮಿಕವಾಗಿ ಶರೀರವಾಣಿ, ಎಲ್ಲವೋ ಧೂರ್ತ ರಜಕ, ನಿನ್ನ ಪಾಲಿಗೆ ಮೃತ್ಯು ಅಂತ. ಅದನ್ನು ಕೇಳಿದ ನನ್ನ ಕಾಂತೆ ಚಿಂತಿಪಿಸಿದಳು. ಎಂತ ಈಗ ಸಾಹಿತ್ಯ ತಪ್ಪು ಹೇಳಿದೆ. ಏನಾಯ್ತು? ಚಿಂತಿಪಿಸಿದಳು. ಹಾಗಲ್ಲ, ಚಿಂತಿಸಿದಳು. ನೀವು ಹೇಳೋದು ತಪ್ಪು, ನಾಳೆ ಸರಿ ಉಂಟು. ನೀ ಸರಿ ಹೇಳ. ವ್ಯಾಕರಣ ಶುದ್ಧವಾಗಿ ಹೋದ್ರೆ ನಾ ಹೇಳದ್ದೇ ಸರಿ. ಎಂತ ವ್ಯಾಕರಣ? ಈಗ ಹೆಣ್ಣು ಒಂದು ವಿಷಯವನ್ನು ನೋಡಿ ಸಂತೋಷ ಪಟ್ಟರೆ ಆ ವಾಕ್ಯವನ್ನು ಹೇಗೆ ಜೋಡಿಸ್ತೀರಿ? ಆ ವಿಷಯವನ್ನು ಕೇಳಿ ಅವಳು ಸಂತೋಷಿಸಿದಳು ಅಂತ ಹೇಳುವುದಿಲ್ವಾ? ಅಲ್ಲಿ ಇಸಿಕಾರ ಬಂದಂತೆ ಚಿಂತೆಯಲ್ಲಿ ಪಿಸಿಕಾರ ಆಗಮವಾಗತಕ್ಕದ್ದು. ವ್ಯಾಕರಣ ಬಿಡೆ. ಆಮೇಲೆ
ಆಕಾಶವಾಣಿಯಲ್ಲಿ ಮರು ಪ್ರಶ್ನೆ ಮಾಡಿದೆ ನಾನು, ಯಾರಿಂದ ಅಂತ ಹೇಳಿಕ್ಕೆ ಸಾಧ್ಯ ಉಂಟಾ ಅಂತ. ತಟ್ ಅಂತ ಹೇಳಿ ಉತ್ತರ ಬಂತು. ಹಾ ಹೌದು, ಪುಸ್ತಕ ಕೊಡ್ಲಿಲ್ಲ, ತಟ್ ಅಂತ ಹೇಳಿ ಉತ್ತರ ಬಂತು. ಶೇಷಶಯನ ಚಾಪೇಶಯನಾಗ ಹುಟ್ಟಿದಾಗ ನಿನ್ನ ಪಾಲಿಗೆ ಮೃತ್ಯು ಅಂತ. ಅದೇ ಆಶ್ಚರ್ಯ ಅಂದ್ರೆ ಅದು. ಈಗ ಹೇಳಿ, ಮಧುರೆಯ ಮಹೀಂದ್ರ ಕಂಸನಿಗೂ ಅವನ ಬಟ್ಟೆ ಮಡಿ ಮಾಡುವ ಮಡುವಾಳ್ನಿಗೂ ಏನು ವ್ಯತ್ಯಾಸ? ಅವರಿಗೂ ಆಕಾಶವಾಣಿಯಲ್ಲೇ ಮೃತ್ಯು, ನನಗೂ ಆಕಾಶವಾಣಿಯಲ್ಲೇ ಮೃತ್ಯು. ಹಾಗಾಗಿ ನಾವು ಗಟ್ಟಿ ನಿಮ್ಮ ಹತ್ರ ಇನ್ನೂ ಹೆಚ್ಚು ಹೊತ್ತು ಮಾತಾಡ್ಲಿಕ್ಕೆ ವ್ಯವಧಾನ ಇಲ್ಲ. ನಾ ಇಲ್ಲೇ ಮಾತಾಡ್ತಾ ನಿಂತ್ರೆ ಕಂಸ ಮಹಾರಾಜ ಹೊರಗೆ ಬರುವುದಿಲ್ಲ ಇವತ್ತು. ಬಟ್ಟೆ ಗೊಂಡು ಪೂರ ಇಲ್ಲೇ ಉಂಟು. ಹೌದೌದು, ಹಾಗಾಗಿ ಇದನ್ನು ಅಲ್ಲಿ ಕೊಡಬೇಕು, ಆ ಕಡೆಯಲ್ಲಿ ಹೋಗ್ತಾನೆ. ಇವತ್ತು ಎದ್ದು 3 ದಿವಸ ಸರಿ ಇಲ್ಲ. ನನ್ನ ಪ್ರಾರಬ್ಧ ಕರ್ಮ ಇದು, ಯಾರು ಹೊಣೆಗಾರಲ್ಲ ಅದಕ್ಕೆ. ನನ್ನ ಜೀವನದಲ್ಲಿ ತಾಗು ವಯಸ್ಸಿನಲ್ಲೇ ನನಗೊಂದು ತಾಗಲಿಲ್ಲ. ಬೇಡ ಈಗಲಾದರೂ ತಾಗ್ತದೆಯೋ ನೋಡಿದ್ರೆ, ಈಗ ಯಾವುದು ತಾಗಬಾರ್ದೋ ಅದೇ ತಾಗ್ತಾ ಉಂಟು ನನಗೆ. 3 ಕಾಸಿನ ಮಕ್ಕಳೇ ಇಲ್ಲದಿದ್ದರೆ ಹೋದರೆ ನಮ್ಮಂಥ ಯೋಗ್ಯತಾವಂತರು ಬರುವಾಗ ನಿಮ್ಮಂಥವರು ಆಚೆ ನಿಂತು ನಾವು ಮುಂದೆ ಹೋದ ಮೇಲೆ ಈಚೆ ಬರಬೇಕು. ನಾವು ಒಂಜಾತಿ ಭಾರಿ ವಾಹನ ಇದ್ದ ಹಾಗೆ ಅಡಿಯಲ್ಲಿ ಬಿದ್ದು ಸತ್ತು ಹೋದಿರಿ ನೀವು. ಭಾರಿ ವಾಹನ ಅಲ್ಲ, ಬರೀ ವಾಹನ ಅಂದಿಟ್ಕ. ಅದು ಹಾಗೆ ಬರೀದಾರು ಮೈ ಮೇಲೆ ಹತ್ರ ನಿಂಗೆ ಅದೇ ಸಾಕಾಗ್ತದೆ. ಹಾಗೆ ಇಲ್ಲದೆ ಹೋದರೆ ನಾನು ಯಾರು, ನನ್ನ ಯೋಗ್ಯತೆ ಏನು ಅಷ್ಟು ಗೊತ್ತಿಲ್ಲದೆ ಬಂದು ನನಗೆ ತಾಗುದಾ? ಅಷ್ಟೇ ತಾಗಬೇಕು ಅಂತ ಮನಸ್ಸಿದ್ರೆ ಎಲ್ಲರೂ ಜಾತ್ರೆಯ ಸಂತಿಯ ಇದ್ರು ಹೋಗ್ತಾಗಿ. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಅಂತಹ ದೊಡ್ಡ ಜನ ನೀನ್ ಯಾರು ಹೇಳಬೇಕಲ್ಲ? ರಾಜ ರಜಕ. ರಜಕ? ರಜಕ ನೀನಾ? ಸೇರು ನಿನ್ನಾಲಯ ಬೇಗನೆ ಸಗುದು, ಬೇಗನೆ ಸಗುದು, ಮೀರಿದರಿ ಮಾತ ಕೇಳು ಬಂದಬಹುದು ನಿನಗೆ, ಮೀರಿದರಿ ಮಾತ ಕೇಳು ಬಂದಬಹುದು, ಕೇಳು ಬಂದಬಹುದು. ರಜಕ ಮಡಿವಾಳ, ಬಟ್ಟೆ ಮಡಿವಾಳ, ಮಡಿವಾಳ ಪೋರ. ಅದೇ ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಕಲ್ತದ್ದಷ್ಟಾದ್ರೂ ಅದೇ ಆಗುದೇ, ಮತ್ತೆಂಥದ್ದು ಇಲ್ಲ. ಯಾರಿಗೆ ಗೌರವ ಕೊಡಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನ ಇಲ್ವಾ ನಿಮಗೆ? ಗೌರವ ಕೊಡ್ಬೇಕು ಅಲ್ಲ, ನಾನು ನಿಮಗೆ ಕೊಡ್ತೇನೆ, ನೀವು ಕೊಡಿ ಬಿಡಿ. ನಾವು ಅನ್ನ ಇಲ್ದೋದವ್ರಿಗೆ ಅನ್ನ ಕೊಟ್ಟಿದ್ದೇವೆ, ಹಣ ಇಲ್ದೋದವ್ರಿಗೆ ಹಣ ಕೊಟ್ಟಿದ್ದೇವೆ. ಹಾಗೆ ಮರ್ಯಾದೆ ಇಲ್ದೋದವ್ರಿಗೆ ನಾವು ಮರ್ಯಾದೆಯನ್ನು ಕೊಡ್ತೇವೆ. ಎಲ್ಲ ಇವನ ನಾವೀಗ ನಿನಗೆ ಮರ್ಯಾದೆಯನ್ನು ಕೊಡಬೇಕು, ಹೌದಾ? ಮರ್ಯಾದೆ ಕೊಡುವುದು ಪಡೆದುಕೊಳ್ಳುವವನ ಅರ್ಹತೆ ಅಲ್ಲ, ಅದು ಕೊಡುವವನ ಸಂಸ್ಕಾರ. ಆಗ್ಲಿ, ಕೊಡ್ತೇವಪ್ಪ, ನಾವು ಕೊಡ್ತೇವೆ. ಓ ರಾಜ ರಾಜ ಕರೆ. ಅಲ್ಲ, ತಂದದ್ದಿತ್ತು ಕೇಳೋದು ಅದು ಹಾಗಲ್ವ? ಮಡಿವಾಳ್ರೆ, ಮಡಿವಾಳರೆ, ಮಡಿವಾಳ್ರ ಏನಪ್ಪ ಪಾಚಾಲಾಗ ಹೋಗಿದ್ದು 4 ತಿರುಗುತ್ತಿತ್ತು. ಮಡಿವಾಳರೆ, ರಜಕರೆ, ಅಗಸರೆ, ನೀವೇ ನಾವೇ.
ಅಂದ್ರೆ ಬಟ್ಟೆ ಮಡಿ ಮಾಡುವವರು ನೀವು. ಹೌದು. ಹಾಗಿದ್ರೆ ಒಳ್ಳೇದಾಯ್ತು ನೋಡು. ಯಾಕೆ? ನೀನು ಸಿಕ್ಕಿದ್ದು ಅಂದ್ರೆ? ಮತ್ತೇನಲ್ಲ, ಹ. ಓದು ಮಡಿ ಮಾಡಿದ ಬಟ್ಟೆ. ಮಡಿ ಮಾಡಿದ ಬಟ್ಟೆ. ಹೌದು. ಹಾಗಿದ್ರೆ ಒಂದು ಕೆಲಸ ಮಾಡು, ಇಲ್ಲೋಡು 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 ಇಲ್ಲೋಡು. ಇಲ್ಲಪ್ಪ, ಇದೇನಿದು ಹೊಸ ರೋಗ? ಹೊಸ ರೋಗ ಅಲ್ಲ, ಇದು ಹೆಚ್ಚಾಗಿ ಇಲ್ಲಿ ಇದ್ದವರಿಂದ ಬಂದದ್ದಲ್ಲ, ಹೊರಗಿನ ಬಂದವರಿಂದಲೇ ಶುರುವಾದ್ದು ಕಾಣ್ತದೆ ಇದು. ಎಲ್ಲ ಇವನ ಹಾಯ್. ಇಲ್ಲದೆ ಹೋದ್ರೆ ಆ ಬಟ್ಟೆ ನೀರು ಕಾಣದೆ ಎಷ್ಟು ದಿವಸ ಆಯ್ತು ಪುಣ್ಯಾತ್ಮ. ಈಗೆಲ್ಲಾದ್ರೂ ಅದ್ರ ನೀರಿಗೆ ಹಾಕಿ ಒಣ ಹಾಕಿದ್ರೆ ಹೀಗೆ ಹಿಡಿದ್ರೆ ಸಾಕು ನಿಲ್ತದೆ. ನಾಚಿಕೆ ಕಾಣುವುದಿಲ್ವ? ಯಾಕೆ? ಬರುವಾಗ ದಾರಿಯಲ್ಲಿ ಒಂದು ಹಳ್ಳ ಕೊಳ್ಳ ಕೆರೆ ಬಾವಿ ಯಾವುದು ಸಿಗ್ಲಿಲ್ವ? ಸಿಕ್ಕಿತಪ್ಪ, ಮತ್ತೆ ಆದ್ರೆ ಮಡಿ ಮಾಡುವವರು ಸಿಗ್ಲಿಲ್ವಲ್ಲ? ಓ, ಮನೇಲಿ ಅಮ್ಮಿಲ್ದೋದ್ರು ಉಪವಾಸ ಬಿದ್ದು ಸಾಯೋ. ಕೆಲವೊಮ್ಮೆ ಅನಿವಾರ್ಯಕ್ಕೆ ನಮ್ಮ ಕೆಲಸವನ್ನೇ ನಾವೇ ಮಾಡಿಕೊಳ್ಳತಕ್ಕದ್ದು. ಅಂತ ಸಂದರ್ಭ ನಮಗ್ ಬರ್ಲಿಲ್ಲ. ಸಂದರ್ಭ ಬರಲಿಲ್ಲ ಅಲ್ಲ. ಈಗ ನಿಮ್ಗೇನಾಗ್ಬೇಕು? ಈಗ ನಮಗ ಆ ಮಡಿ ಮಾಡಿದಂತಹ ಬಟ್ಟೆಯನ್ನು ಕೊಡಬೇಕು, ಇದನ್ನ ಶುಭ್ರಗೊಳಿಸಿ ಕೊಡಬೇಕು ನಿನಗೆ. ಹೌದು. ಆ ಬಟ್ಟೆ ಹೌದು. ನಾವಿಲು ಕುಣಿದನ್ನ ನೋಡಿ ಕೆಂಬುತ್ತ ಪುಕ್ಕ ತಟ್ಕೊಂಡಿತ್ತಂತೆ. ಇಲ್ಲದೆ ಹೋದ್ರೆ ಯಾವುದನ್ನ ಯಾರು ಎಲ್ಲಿ ಹೇಗೆ ಕೇಳಬೇಕು ಅನ್ನೋದು ಗೊತ್ತುಂಟೆ ನಿಮ್ಗೆ? ಈಗ ತಪ್ಪಾಯ್ತಾ ಕೇಳಿದ್ದು? ಮತ್ತೆ ಅದು ಯಾರದ್ದು? ಯಾರದ್ದು? ನಿಮ್ಮಂತ ಮೂರ್ಖಾಸ್ನವ್ರು ಉಟ್ಟುಕೊಳ್ಳೋ ಬಟ್ಟೆ ಅಲ್ಲ ಅದು. ಮತ್ತೆ ಮಧುರೆಯ ಮಹೇಂದ್ರ ಕಂಸ ಮಹಾರಾಜನ ಬಟ್ಟೆ. ಅದನ್ನ ನೀವು ಕೇಳಬಾರ್ದು, ನಾ ಅದನ್ನು ಕೊಡಲೂಬಾರ್ದು. ಯಾರದ್ದು? ಕಂಸ ಮಹಾರಾಜನ. ಕಂಸ ಮಹಾರಾಜ. ಹಾಗಿದ್ರೆ ನಿನಗೆ ತಿಳಿಲಿಲ್ಲ. ಹಾಗಿದ್ರೆ ನೀನು ತಿಳಿಲಿಲ್ಲ ನಾವ್ಯಾರು ಅಂತ? ತಿಳಿಲಿಕ್ಕೆ ಯಾವ್ದು ಒಳ್ಳೆ ನಾಯಕರೇ ನೀವು? ನಾವು ಮತ್ತಾರು ಅಲ್ವಾ? ನೀನ್ ಹೇಳಿದ್ದೇನು ನಿಮ್ಮ ರಸ ಕಂಸ. ಹಾಗಿದ್ರೆ ಆ ಕಂಸ ಮಹಾರಾಜನ ಅಳಿಯಂದಿರು ನಾವು. ಅಂದ್ರೆ ನನ್ನ ಹೆಸರು ಕೃಷ್ಣ, ಓವ ಬಲರಾಮ. ನೀನು ಕೃಷ್ಣ ಬಲರಾಮ. ಅವಂಗ ಹಾಕದ್ ಪೂರ ನೀನೇ ತಿಂದ್ಕೊಂಡು ಬೆಳೆದ್ಯಾ? ಪಾಪ ಅವ ಬರೀ ಹೆಸರಿನಲ್ಲಿ ಮಾತ್ರ ಬಲರಾಮ. ಗೊತ್ತಾಯ್ತು ಈಗ. ಏನು? ಒಬ್ಬ ಹುಟ್ಟುಕ್ಕಿಂತ ಮೊದಲೇ ದೊಡ್ಡ ಕಳ್ಳ, ಒಬ್ಬ ಹುಟ್ಟಿದ ಕೂಡಲೇ ಕಳ್ಳ. ಅವ ಹುಟ್ಟು ಮುಂಚೆ ಜಾರ್ದವ, ನೀವು ಹುಟ್ಟಿದ ತಕ್ಷಣ ಜಾರ್ದವ. ನೀನು ಕೃಷ್ಣ, ನಾನು ಬಲರಾಮ. ಬಲರಾಮ. ಯೋಗ್ಯತೆ ಒಳ್ಳೆದಾಗಿ. ನನಗೊಂದು ಅಭ್ಯಾಸ. ಏನು? ಗೊತ್ತಿಲ್ಲದೆ ನನ್ನ ಬಾಯಿಂದ ಕೆಲವು ತಪ್ಪು ಶಬ್ದ ಬಂದರೆ ಅದು ತಪ್ಪು ಅಂತ ನನಗೆ ಗೊತ್ತಾದರೆ
ಆ ವಿಷಯದಲ್ಲಿ ನಾನು ಕ್ಷಮೆ ಕೇಳಲಿಕ್ಕೆ ನಾಚಿಕೆ ಪಟ್ಟುಕೊಳ್ಳುವುದಿಲ್ಲ. ಒಳ್ಳೆ ಅಭ್ಯಾಸ. ಆಗ ನಿನ್ನಲ್ಲಿ ಒಂದು ಮಾತು ಕೇಳಿದೆ ನಾನು. ಏನು? ಬಟ್ಟೆ ಮಡಿ ಮಾಡ್ಕೊಳ್ಳಿಕ್ಕೆ ನಿನಗೇನು ರೋಗವಾ, ಕೈ ಇಲ್ವಾ? ನಿನ್ನ ಹತ್ರ ಅದನ್ನ ಕೇಳಬಾರ್ದು ಕೃಷ್ಣ. ಗೊತ್ತಾಗಿದೆ ನನಗೆ. ಬಟ್ಟೆ ಮಡಿ ಮಾಡುವಾಗ ಏನು ಬೇಕಾಗ್ತದೆ? ನೀರು ಬೇಕು ಅಲ್ವಾ? ನಿನ್ನ ವಿಷಯ ಕೇಳಿದ್ದೆ. ಈ ನಂದಗೋಕುಲಕ್ಕೆ ಹೋಗುವ ಮುಂಚೆ ಮಧುರೆಯಲ್ಲಿ ಜನ್ಮವೆತ್ತಂತ ನೀನು ಆ ರಾತ್ರಿಯಲ್ಲಿ ನಿನ್ನನ್ನು ಆಚೆ ದಾಟಿಸ್ಬೇಕು ಅಂತ ನಿನ್ನಪ್ಪ ಬೆಕ್ಕಿನ ಮರಿ ಬಿಟ್ಟು ಬರ್ಲಿಕ್ಕೆ ಹೋದಂಗೆ ಬುಟ್ಟಿಯಲ್ಲಿ ನಿನ್ನ ಹಾಕ್ಕೊಂಡು ನದಿಯನ್ನು ದಾಟುವಾಗ ಅಪ್ಪ ಇನ್ನೇನು ಮುಳುಗುವ ಸ್ಥಿತಿಗೆ ಬಂದಾಗ ಹೌದು ಬುಟ್ಟಿಯಿಂದ ಪುಟ್ಟ ಕಾಲು ಪಟ್ ಅಂತ ನದಿಗೆ ತಾಗ್ತಂತೆ. ತಕ್ಷಣ ನದಿ ಇಬ್ಬಾಗವಾಗಿ ಹೋಯ್ತಂತೆ. ಪಾಪಿ ಮಗನೇ, ನೀರೇ ನಿನ್ನ ಮುಡಿಸ್ಕೊಳ್ಳುವುದಿಲ್ಲ, ನೀ ಹೆಂಗೆ ಬಟ್ಟೆ ಮಡಿ ಮಾಡ್ಕೊಳ್ತೀವಿ? ನಂಬುಡಕ್ಕೆ ಬಂದೆ. ಹೆಚ್ಚಿಗೆ ಮಾತಾಡಬೇಡ. ಸಿಟ್ಟು ಬರುವ ಪೂರ್ವದಲ್ಲಿ ಹೋಗು. ಹಾಗಿದ್ರೆ ನೀನು ಕೊಡದೆ ಹೋದ್ರು ನಿಂದಂತ ಪೆಟ್ಟು ಕೊಡ್ತೇನೆ. ಎಂತ ಹೊಡಿತ್ಯಾ? ಆದಿನ ಒಬ್ಬ ಹೊಡೆದಿದ್ದ ನಂಗೆ, ಅದ್ರ ಅರ್ಧ ಹೊಡಿವೆ ನೀನು. ಲೋಕದಲ್ಲಿ ಹೊಡೆದುಕೊಂಡವ ದೊಡ್ಡದ, ತಿಂದವ ದೊಡ್ಡದ? ಹೊಡ್ಸ್ಕೊಂಡು ತಿಂದವ ದೊಡ್ಡದು. ಕಾಣುವುದೇ ಅವ, ಹೊಡೆದವ ಯಾರಿಗೂ ಗೊತ್ತಿರುವುದಿಲ್ಲ. ಈಗ ಉದಾಹರಣೆಗೆ ಒಬ್ಬನಿಗೆ ಒಂದು 8 ಜನ ಸೇರಿಕೊಂಡು ಸರಿ ಬಡಿಲಿ, ಬಡ್ದವ್ರು ಆ ಕಡೆ ಹೋದ ಕೂಡಲೇ ಪೆಟ್ಟು ತಿಂದವ ರಪ್ಪ ಎದ್ದು ನಿಂತು ಹೀಗೆ ಮಾಡಿ ಚಟೆ ಚಟೆ ಹೋಗ್ಲಿ. ನೋಡಿದವ್ರು ಯಾರು ಸುದ್ದಿ ಹೇಳೋದು? ಯಾರು ಸುದ್ದಿ? ಹೊಡೆದವ್ರು ಸುದ್ದಿ ಹೇಳುವುದಿಲ್ಲ. ಗಂಡು ಮಗ ಅಂದ್ರೆ ಅವ ನೋಡು, ಅವ್ರು 15 ಜನ ಆ ರೀತಿ ಹೊಡೆದಿದ್ದಾರೆ, ಆದರೂ ತಿಂದುಕೊಂಡು ಹೆಂಗೆ ಹೋಗ್ತಾ ನೋಡವ ಅಂದರು. ಇದೆಲ್ಲ ಅನುಭವ. ಅದೇ ನಿನಗೂ ಆಗಬೇಕು, ಗೊತ್ತಾಗ್ತದೆ. ಈಗ ನನ್ನ ಹತ್ರ ತಿಂದ ಮೇಲೆ ಏಯ್ ಹೆಚ್ಚಿಗೆ ಮಾತಾಡಬೇಡ, ಹೋಗು. ಹೋಗುವುದಾ? ಆಗಲಿ. ಇಷ್ಟೆಲ್ಲ ಮಾತನಾಡಿದೆ, ಹೌದು, ಒಪ್ಪಿಕೊಳ್ಳೋಣ. ಆದರೆ ಅಂತಹ ಮಾತುಗಳನ್ನಾಡಿದಂತಹ ನೀನು ಒಮ್ಮೆ ನಿನ್ನ ಮುಖವನ್ನು ನೋಡ್ಕೊಂಡಿದ್ದೀಯ ಸರಿಯಾಗಿ? ಯಾಕೆ? ಇದು ಏನೇ ಇದು? ಏನಾಯ್ತು? ತಲೆ ಕೂದಲು ನೋಡಿದ್ರೆ ಹಣ್ಣಾಗಿದೆ, ಇಲ್ಲಿ ಮೀಸೆ ನೋಡಿದ್ರೆ ಕಪ್ಪಾಗೆ ಉಂಟು. ಮೀಸೆ ಬಂದವರು ಕೇಳಿದ್ರೆ ಉತ್ತರ ಕೊಡ್ತಿದ್ದೆ. ನಿಮಗೆ ಬರ್ಲಿಕ್ಕೆ ಸ್ಥಳ ಉಂಟು ಅನ್ನೋ ಮಾತ್ರ ಕೇಳ್ತೇನೆ. ಕೇಳಕ್ಕ ಏನ? ನಿಮ್ಮನಲ್ಲಿ ಅಪ್ಪ ಹೆರಿಯವನ, ಅಜ್ಜ ಹೆರಿಯವನ? ಅಜ್ಜ? ಯಾಕೆ? ಅಪ್ಪನಿಗಿಂತ ಮೊದಲು ಹುಟ್ಟಿದವನಲ್ವಾ? ಅಪ್ಪ ಮೊದಲು ಮುದುಕಾಗ್ತಾನ, ಅಜ್ಜ ಮೊದಲು ಮುದುಕಾಗ್ತಾನೆ. ಅಜ್ಜಪ್ಪನ? ಯಾಕೆ? ಯಾಕೆಂದ್ರೆ ಅಪ್ಪನ ಅಪ್ಪ. ತಲೆ ಕೂದಲು ಅಂದರೆ ಅಜ್ಜ ಇದ್ದ ಹಾಗೆ, ಮೀಸೆ ಅಂದರೆ ಅಪ್ಪ ಇದ್ದ ಹಾಗೆ. ನಾವು ಹುಟ್ಟುವಾಗಲೇ ತಲೆ ಕೂದಲು ಇತ್ತು, ಹಾಗಾಗಿ ಹಣ್ಣಾಯಿತು. ಇದು ಆಮೇಲೆ 16 ನಂತರ ಬಂದದ್ದು. ಇನ್ನು ಕೆಲವು ವರ್ಷದ ಮೇಲೆ ಹಣ್ಣು ಆಗ್ತಾರೆ. ಅದ್ರ ಬಗ್ಗೆ ನೀನು ತಲೆ ಬಿಸಿ ಮಾಡ್ಕೊಳ್ತಾರೆ, ಆಯ್ತಾ? ಲೆಕ್ಕಾಚಾರ ನಿನ್ನದ್ದು. ಆಯ್ತು, ಸಿಗುವ ಆಗಿದ್ರೆ. ಯಾರ್ದು? ಅಚ್ಚಿಕಾಯಿ ತೋರ್ಸ. 2 ಕೈ ಒಂದೇ ಸಲ ತೋರ್ಸ. 2 ಕೈ ಒಂದೇ ಸಲ ತೋರಿಸು ಅಂದೆ. ಕರೀತ್ನಕಲ್ಲ ಈಗ ಮಾಡ್ತಿದ್ದವ. 2 ಕೈ ಒಂದೇ ಸಲ ತೋರ್ಸು. ಹೀಗೆ ಮಾಡಿ. ಇಲ್ಲಿದ್ದ